ಹೆಲೋ ಎವ್ರಿವನ್, CME 1 ವೀಕ್ 12 ಇದ್ದೀವಿ. ಸೊ ವೀಕ್ 12 ಪ್ರೀವಿಯಸ್ ಸೆಷನ್ಸಲ್ಲಿ ಮೆಟಲ್ ಜಾಯ್ನಿಂಗ್ ಪ್ರೋಸೆಸ್ ಬಗ್ಗೆ ಕಂಪ್ಲೀಟ್ ತಿಳ್ಕೊಂಡಿದ್ದೀರಿ. ಅದರಲ್ಲಿ ಪರ್ಮನೆಂಟ್ ಜಾಯ್ನಿಂಗ್ ಪ್ರೋಸೆಸ್, ಟೆಂಪ್ರರಿ ಜಾಯ್ನಿಂಗ್ ಪ್ರೋಸೆಸ್, ಅದರಲ್ಲಿ ಕೆಲವೊಂದು ಜಾಯ್ನಿಂಗ್ ಪ್ರೋಸೆಸ್ ಲೈಕ್ ರಿವೆಟ್ಸ್, ಬೋಲ್ಟ್ಸ್, ನಟ್ಸ್ ಆ್ಯಂಡ್ ಆರ್ಕ್ ವೆಲ್ಡಿಂಗ್ ಬಗ್ಗೆ ತಿಳ್ಕೊಂಡ್ರಿ. ಸೊ ಈ ಒಂದು ಸೆಷನ್ಲಿ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ನ ಯಾವ ಥರ ಪ್ರಾಕ್ಟೀಸ್ ಮಾಡೋದು, ಯಾವ್ಯಾವ ಥರ ಜಾಯಿಂಟ್ಸ್ನ ನಾವು ಪ್ರಿಪೇರ್ ಮಾಡ್ಬೋದು ಆ್ಯಸ್ ಎ ಸ್ಟೂಡೆಂಟ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್, ದ ಮೇಜರ್ aim of the experiment is to study the principle and working of arc welding process and perform some welding joints ಅಂತ ಹೇಳ್ಬೋದು. ಬೇಕಾಗಿರುವಂಥ ಎಕ್ವಿಪ್ಮೆಂಟ್ಸ್ ಬಗ್ಗೆ ಹೇಳೋದಾದರೆ, ನಾವು ಆಲ್ರೆಡಿ ಆರ್ಕ್ ವೆಲ್ಡಿಂಗಲ್ಲಿ ಹೇಳಿದ್ದೀವಿ. ಯು ನೀಡ್ ಟು ಹ್ಯಾವ್ ಅ ವೆಲ್ಡಿಂಗ್ ಮೆಷಿನ್, ಯು ನೀಡ್ ಟು ಹ್ಯಾವ್ ಅ ಪ್ರಾಪರ್ ವೆಲ್ಡಿಂಗ್ ಕೇಬಲ್ಸ್ ವಿಚ್ ಆರ್ ಟು ಬಿ ಇನ್ಸುಲೇಟೆಡ್. ಒಂದು ಚೂರು ಏನಾದರೂ ವೈರ್ ಏನಾದರೂ ಆಚೆಗೆ ಬಂದಿದ್ರೆ ಯು ಶುಡ್ ಚೇಂಜ್ ದಟ್ ಕೇಬಲ್. ತುಂಬ ಇಂಪಾರ್ಟೆಂಟ್ ಸೇಫ್ಟಿ ಪ್ರಿಕಾಷನ್ಸ್ ಇಲ್ಲಿ. ಎಲೆಕ್ಟ್ರೋಡ್ ಹೋಲ್ಡರ್ ಬೇಕು, ಎಲೆಕ್ಟ್ರೋಡ್ನ ಗಟ್ಟಿಯಾಗಿ ಇಟ್ಕೊಳ್ಳೋದಕ್ಕೆ. ವರ್ಕ್ ಕ್ಲ್ಯಾಂಪ್ ಬೇಕು, ವರ್ಕ್ ಪೀಸ್ನ ಅರ್ತ್ ಮಾಡೋದಕ್ಕೆ. ಮತ್ತು ಎಲೆಕ್ಟ್ರೋಡ್ಸ್ ಬೇಕು. ಸೊ ಮಲ್ಟಿ ಎಲೆಕ್ಟ್ರೋಡ್ಸ್ ಯೂಸ್ ಮಾಡ್ತೀವಿ, ಯು ಕ್ಯಾನ್ ಸಿ ಹಿಯರ್. ಆ್ಯಂಡ್ ಯು ನೀಡ್ ಟು ಹ್ಯಾವ್ ಅ ವರ್ಕ್ ಪೀಸ್. 8 mm ಥಿಕ್ನೆಸ್ ಇರುವಂತಹ ವರ್ಕ್ ಪೀಸ್ ಬೇಕು, ಮೈಲ್ಡ್ ಸ್ಟೀಲ್ದು. ಇನ್ನು ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಯಾವ್ಯಾವುದು ಅಂದರೆ ವೆಲ್ಡಿಂಗ್ ಹೆಲ್ಮೆಟ್ಸ್, ಆ್ಯಸ್ ಯು ಕ್ಯಾನ್ ಸಿ ಹಿಯರ್. ವೆಲ್ಡಿಂಗ್ ಹೆಲ್ಮೆಟ್ಸ್, ಡಾರ್ಕ್ ಗಾಗಲ್ಸ್ ಅಂತಲೂ ಕರೀತಾರೆ. ಏಪ್ರಾನ್ ಬೇಕು, ಲೆದರ್ ಅದು, ಹ್ಯಾಂಡ್ ಗ್ಲೌಸ್ ಮತ್ತು ಸೇಫ್ಟಿ ಶೂಸ್ ಇರಬೇಕು, ಸಿನ್ಸ್ ಯು ಆರ್ ಗೋಯಿಂಗ್ ಟು ಡೀಲ್ ವಿತ್ 6000 ಡಿಗ್ರಿ ಟೆಂಪ್ರೇಚರ್. ಮತ್ತು ಪ್ರೊಟೆಕ್ಟಿವ್ ಕ್ಲಾತಿಂಗ್, ಸೊ ಸರಿಯಾಗಿರೋ ಕ್ಲಾತಿಂಗ್ ಬೇಕು. ಸೊ ಆಕ್ಸೆಸರೀಸ್ ಅಂದರೆ ವೈರ್ ಬ್ರಷು, ಚಿಪ್ಪಿಂಗ್ ಹ್ಯಾಮರು, ಮೆಜರಿಂಗ್ ಸ್ಕೇಲ್ ಮತ್ತು ಮಾರ್ಕ್ ಮಾಡೋದಕ್ಕೆ ಒಂದು ಚಾಕ್ ಪೀಸ್. ಸೊ ಇಷ್ಟು ಕೂಡ ಬೇಸಿಕ್ ಬೇಕಾಗಿರುವಂತಹ ಆಪರೇಟರ್ಸ್ ಅಥವಾ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಅಂತ ಹೇಳ್ಬೋದು. ಸೊ ಕಮಿಂಗ್ ಟು ದ ಥಿಯರಿ, ಯು ನೋ ದ ಮೀನಿಂಗ್ ಆಫ್ ಆರ್ಕ್ ವೆಲ್ಡಿಂಗ್ ಆಲ್ರೆಡಿ. ಆರ್ಕ್ ವೆಲ್ಡಿಂಗ್ ಇಸ್ ಎ ಫ್ಯೂಷನ್ ವೆಲ್ಡಿಂಗ್ ಪ್ರೋಸೆಸ್. ಇಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಆರ್ಕು, ವರ್ಕ್ ಪೀಸ್ ಮತ್ತು ಎಲೆಕ್ಟ್ರೋಡ್ ಮಧ್ಯೆ ಬರುತ್ತೆ. ಯಾವ ಎಲೆಕ್ಟ್ರೋಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಸಿನ್ಸ್ ಯು ಆರ್ ಯೂಸಿಂಗ್ ನಾನ್ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ಸ್, ಯು ನೀಡ್ ಟು ಹ್ಯಾವ್ ಅ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್. ಇಟ್ ಇಸ್ ನಾಟ್ ಎ ನಾನ್ ಕನ್ಸ್ಯೂಮಬಲ್, ಇಟ್ ಇಸ್ ಎ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್. ಸೊ 6000 ಡಿಗ್ರಿ ಹೀಟ್ ಆಗೋದ್ರಿಂದ ನಿಮಗೆ ಗುಡ್ ವೆಲ್ಡ್ ಬರುತ್ತೆ. ಆ್ಯಂಡ್ ಇಫ್ ಯು ಹ್ಯಾವ್ ಅ ಶೀಲ್ಡಿಂಗ್ ಗ್ಯಾಸ್ ಯು ಕ್ಯಾನ್ ಅಪ್ಲೈ, ಅದರ್ವೈಸ್ ಯು ಕ್ಯಾನ್ ಈಸಿಲಿ ಮೇಂಟೈನ್ ದ ಪ್ರಾಪರ್ ಟೆಂಪ್ರೇಚರ್ ಆ್ಯಂಡ್ ಬೇಕಾಗಿರೋ ಪ್ಯಾರಾಮೀಟರ್ಸ್ನ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿರುವಂಥ ಒಂದು ವೆಲ್ಡ್ನ ತಯಾರಿಸ್ಬೋದು. ಸೇಫ್ಟಿ ಪ್ರಿಕಾಷನ್ಸಿಗೆ ಬಂದರೆ, ಈಗ ತಾನೇ ಹೇಳಿದೆ ನಾನು ಎಕ್ವಿಪ್ಮೆಂಟ್ಸಲ್ಲಿ ಆಲ್ವೇಸ್ ವಿಯರ್ PPE, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಆದಂತಹ ಅಟ್ಲೀಸ್ಟ್ ದೀಸ್ 4 ಶುಡ್ ಬಿ ನೀವು ಕರೆಕ್ಟಾಗಿ ಹಾಕ್ಕೊಂಡು ಶುರು ಮಾಡಬೇಕು ವೆಲ್ಡಿಂಗ್ನ. ಹೆಲ್ಮೆಟು, ಗ್ಲೌಸು, ಏಪ್ರಾನ್ ಮತ್ತು ಸೇಫ್ಟಿ ಶೂಸು. ಯಾವುದೇ ಕಾರಣಕ್ಕೂ ಆರ್ಕನ್ನು ಬರೀ ಕಣ್ಣಿಂದ ನೋಡಬಾರ್ದು, ಬಿಕಾಸ್ UV ರೇಡಿಯೇಷನ್ನು ನಿಮ್ಮ ಕಣ್ಣೊಂದು ರೆಟಿನಾ ಅಥವಾ ಏನಿದೆ ಕಾಣಿಸುತ್ತೆ ಅದನ್ನು ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆರ್ಕ್ ಐ ಅಂತಲೂ ಕರೀತಾರೆ. ತುಂಬ ಲೈಕ್ 1-2-3 ದಿನ ತುಂಬ ರೆಸ್ಟ್ ತೊಗೋಬೇಕಾಗುತ್ತೆ, ಆ ಥರ ಒಂದು ಸಿಚುವೇಶನ್ ಬರುತ್ತೆ ಬರೀ ಕಣ್ಣಿಂದ ನೋಡಿದ್ರೆ. ಸೊ ಪ್ರಾಪರ್ ಅರ್ಥಿಂಗ್ ಆಗಿದೆಯಾ ವೆಲ್ಡಿಂಗ್ ಮಿಷಿನ್ಗೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ವರ್ಕ್ ಏರಿಯಾ ಡ್ರೈ ಆಗಿದೆಯಾ, ಕ್ಲೀನಾಗಿದೆಯಾ, ಗಾಳಿ ಚೆನ್ನಾಗಿ ಬರ್ತಾ ಇದೆಯಾ, ಬೆಳಕು ಚೆನ್ನಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಎಲೆಕ್ಟ್ರೋಡ್ ಜೊತೆಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಥವಾ ಹಾಟ್ ವರ್ಕ್ ಪೀಸ್ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗೋದನ್ನ ಅವಾಯ್ಡ್ ಮಾಡಿ. ಸುತ್ತಮುತ್ತ ಯಾವುದೇ ಥರ ಫ್ಲೇಮಬಲ್ ಮೆಟೀರಿಯಲ್ಸು ಇಲ್ಲದೇ ಇರೋ ಥರ ನೋಡ್ಕೊಳ್ಳಿ. ವರ್ಕ್ ಪೀಸ್ನ ನ್ಯಾಚುರಲ್ ಆಗಿ ಕೂಲ್ ಮಾಡೋದಕ್ಕೆ ನೋಡಿ. ಮತ್ತು ಚಿಪ್ಪಿಂಗ್ ಹ್ಯಾಮರ್ ಮತ್ತು ವೈರ್ ಬ್ರಷ್ನ ಇಟ್ಕೊಂಡಿರಿ. ಯಾಕೆ ಅಂದರೆ ಆ ಸ್ಪ್ಯಾಟರ್ ಆಗುವಂಥದ್ದನ್ನ ವೆಲ್ಡಿಂಗ್ ಆದ ತಕ್ಷಣ ನೀವು ಅದನ್ನು ತೆಗಿಬೇಕಾಗುತ್ತೆ, ಸ್ಲ್ಯಾಗ್ ಅಥವಾ ಸ್ಪ್ಯಾಟರ್. ಸೊ ಫಸ್ಟ್ ಜಾಯಿಂಟು V-ಬಟ್ ಜಾಯಿಂಟ್ ಅಂತಲೇ ಕರಿತೀವಿ. ಅದಕ್ಕೆ ನಾವು 1G ಪೊಸಿಷನ್ ಅಂತಲೂ ಕರಿತೀವಿ. ಏನಂಗಂದರೆ ಅನ್ನೋದನ್ನು ನೋಡ್ತಾ ಬರೋಣ. ಸೊ ಇದಕ್ಕೆ ಬೇಕಾಗಿರುವಂತಹ ಪ್ಲೇಟ್ಸು 50 mm by 50 mm by 5 mm ಇರುವಂಥ ಒಂದು, ಅಂದರೆ ವಿಡ್ತು, ಲೆಂತು ಮತ್ತು ಥಿಕ್ನೆಸ್ಸು ಇಷ್ಟಿರುವಂತಹ ಪ್ಲೇಟ್ನ ತೊಗೋಬೇಕು. ಸೊ ಟೂಲ್ಸ್ ಆ್ಯಂಡ್ ಆಕ್ಸೆಸರೀಸ್, ಸ್ಮೂತ್ ಫೈಲ್ಸ್ ಆ್ಯಂಡ್ ರಫ್ ಫೈಲ್ಸ್, ಆರ್ಕ್ ವೆಲ್ಡಿಂಗ್ ಮೆಷಿನ್, ಪ್ರೊಟ್ರಾಕ್ಟರ್, ಎಲೆಕ್ಟ್ರೋಡ್, ಕ್ಲ್ಯಾಂಪ್, ಹೋಲ್ಡರ್, ಟಾಂಗ್, ಏಪ್ರಾನ್, ಫೇಸ್ ಶೀಲ್ಡ್ ಮತ್ತು ಚಿಪ್ಪಿಂಗ್ ಹ್ಯಾಮರ್ ಬೇಕು. ಆ್ಯಂಡ್ ದಿಸ್ ಇಸ್ ದ ಆಬ್ಜೆಕ್ಟಿವ್. ನೀವು 2 ವರ್ಕ್ ಪೀಸ್ ಇರುತ್ತೆ, ನೀವು ಈ ಥರ ವೆಲ್ಡ್ ಮಾಡಬೇಕು. ಸೊ ಏನೇನೆಲ್ಲ ಆಪ್ರೇಷನ್ಸ್ ಬರುತ್ತೆ, ಫಸ್ಟ್ ಯು ನೀಡ್ ಟು ಹ್ಯಾವ್ ಎ ಮಾರ್ಕಿಂಗ್. ಕರೆಕ್ಟಾಗಿ ಎಲ್ಲಿಗೆ ವೆಲ್ಡ್ ಕೂರ್ಬೇಕು ಅನ್ನೋದನ್ನು ಮಾರ್ಕ್ ಮಾಡ್ಕೋಬೇಕು, ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಸೊ ಕಟ್ಟಿಂಗ್ ಮಾಡ್ಕೋಬೇಕು. ಸೊ 2 ಪೀಸ್ನ ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಎಡ್ಜ್ ಪ್ರಿಪರೇಷನ್ಸ್ ಅಂತ ಕರಿತೀವಿ, 2 ಲೆವೆಲ್ ಆಗಿಟ್ಟು. ಸೊ ದಿಸ್ ಎಡ್ಜಸ್ ಶುಡ್ ಬಿ ಇನ್ ಅ ಪ್ರಾಪರ್ ಶೇಪ್. ಸೊ ಅದನ್ನು ಫೈಲ್ ಮುಖಾಂತರ ನೀವು ಅದನ್ನು ಸರಿ ಮಾಡ್ಕೋಬೋದು ಫೈಲಿಂಗ್ ಮಾಡೋದ್ರಿಂದ. ಸೊ ಟ್ರೈ ಸ್ಕ್ವೇರಿಂದ ಲೆವೆಲಿಂಗ್ ಮಾಡ್ಕೊಳ್ಳಿ. ಸೊ ಟಾಕಿಂಗ್ ಅಂದರೆ ಟಾಕಾ ವೆಲ್ಡಿಂಗ್ ಅಂತ ಕರಿತೀವಿ. ಫಸ್ಟ್ ನೀವು ಈ ಎಡ್ಜು ಮತ್ತು ಈ ಕಡೆ ಎಡ್ಜನ್ನು ಟಾಕ್ ವೆಲ್ಡಿಂಗ್ ಒಂದು ಡಾಟ್ ಮುಖಾಂತರ ಜಸ್ಟ್ ಒಂದು ಲೈಕ್ ಸಿಂಪಲ್ಲಾಗಿ ಟಾಕ್ ವೆಲ್ಡಿಂಗ್ ಹಾಕೋಬೇಕು, ಯಾಕೆಂದರೆ ಅದು ಆ ಕಡೆ ಈ ಕಡೆ ಅಳ್ಳಾಡಬಾರ್ದು ಅಂತ. ನೆಕ್ಸ್ಟ್ ವೆಲ್ಡಿಂಗ್ ಶುರು ಮಾಡ್ಬೋದು. ನೆಕ್ಸ್ಟು ಅದಾದಮೇಲೆ ಕೂಲಿಂಗ್ ಮಾಡಿ, ಚಿಪ್ಪಿಂಗ್ ಮಾಡಿ, ಕ್ಲೀನಿಂಗ್ ಮಾಡಿದ್ರೆ ದ ಆಪ್ರೇಷನ್ಸ್ ಇಸ್ ಓವರ್.
ಇವಾಗ ನಾನು ಹೇಳಿದೆ ಯಾವ ಥರ ಪ್ರೊಸೀಜರ್ ಬಗ್ಗೆನೂ ಒಂದ್ಸಲ ಹೇಳ್ಬಿಡ್ತೀನಿ. ಮೈಲ್ಡ್ ಪೀಸಸ್ನ ನೀಟಾಗಿ ಮೈಲ್ಡ್ MS ಪೀಸಸ್ನ ರಸ್ಟ್ ಅಥವಾ ಸ್ಕೇಲ್ ಇಲ್ಲದೆ ಇರೋ ಥರ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಒನ್ ಎಡ್ಜ್ ಆಫ್ ಈಚ್ ಪೀಸ್ ಇಸ್ ಬಿವೆಲ್ಡ್ ಟು ಫಾರ್ಮ್ ಎ ಗ್ರೂ. ಯಾಕೆ ಗ್ರೂ ಮಾಡ್ಕೋಬೇಕು ಅಂದರೆ ಇಟ್ಸ್ ಅ ವಿ ಬಟ್ ಜಾಯಿಂಟ್, ಸೊ ಯು ಶುಡ್ ಹ್ಯಾವ್ ಅ ಗ್ರೂ ಲೈಕ್ ದಿಸ್. ಸೊ ಒಂದು ಪೀಸ್ ಮತ್ತು ಇನ್ನೊಂದು ಪೀಸ್ದು ನೀಟಾಗಿ ಗ್ರೂವ್ ಇರಬೇಕು, ಯಾಕೆಂದರೆ ಇದಕ್ಕೆ ಬಟ್ ಜಾಯಿಂಟ್ ನೀಟಾಗಿ ಆಗಬೇಕು ಅಂದರೆ ಗ್ರೂ ನೆಸೆಸಿಟಿ ಇರುತ್ತೆ. ಯೂಶ್ವಲಿ 30 ಡಿಗ್ರಿಗೆ ನಾವು ಅದನ್ನು ಗ್ರೂ ಮಾಡ್ಕೋತೀವಿ. ನೆಕ್ಸ್ಟ್, ದ ಟೂ ಪೀಸಸ್ ಆರ್ ಪೊಸಿಷನ್ಡ್ ಆನ್ ದ ವೆಲ್ಡಿಂಗ್ ಟೇಬಲ್ ಇನ್ ಸಚ್ ಎ ವೇ ದಟ್ ಅದು ಯಾವುದೇ ಥರ ಅಳ್ಳಾಡದೇ ಇರೋ ಥರ ಅದನ್ನು ಕ್ಲ್ಯಾಂಪ್ ಮಾಡಿ ವೆಲ್ಡಿಂಗ್ ಟೇಬಲ್ಗೆ ಫಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಎಲೆಕ್ಟ್ರೋಡ್ ಹೋಲ್ಡರ್ಗೆ ಫಿಟ್ ಮಾಡಿ ಕರೆಂಟ್ನ ಪಾಸ್ ಮಾಡಬೇಕು. ಗ್ರೌಂಡ್ ಕ್ಲ್ಯಾಂಪ್ನ ಸರಿಯಾಗಿ ಫ್ಯಾಸನ್ ಆಗಿರಬೇಕು ವೆಲ್ಡಿಂಗ್ ಟೇಬಲ್ಗೆ. ವೆಲ್ಡಿಂಗ್ ಏಪ್ರಾನು, ಶೀಲ್ಡು ಅದೆಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡು. ಯು ಕ್ಯಾನ್ ಗೋ ವಿತ್ ದ ಫಸ್ಟ್ ರನ್. ಸೊ ಕರೆಕ್ಟಾಗಿ ಎಲೆಕ್ಟ್ರೋಡ್ನ 15 to 25 ಡಿಗ್ರಿ ಫ್ರಮ್ ವರ್ಟಿಕಲ್ ಇಟ್ಕೋಬೇಕು. ಅಂದರೆ ವರ್ಟಿಕಲ್ಲಾಗಿ ಎಲೆಕ್ಟ್ರೋಡ್ ಈ ಥರ ಇಟ್ಕೊಂಡಿದ್ರೆ ನೀವು ವರ್ಟಿಕಲ್ ಪೊಸಿಷನಲ್ಲಿ ಇಟ್ ಶುಡ್ ಹ್ಯಾವ್ ಸೊ ವರ್ಟಿಕಲ್ ಪೊಸಿಷನ್ಗೆ 15ರಿಂದ 25 ಡಿಗ್ರಿ ಇದ್ದರೆ ನೀಟಾಗಿ ವೆಲ್ಡಿಂಗ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಸ್ಕೇಲ್ ಬಂದಿದ್ದನ್ನು ಚಿಪ್ಪಿಂಗ್ ಹ್ಯಾಮರ್ ಮುಖಾಂತರ ತೆಗಿಬೇಕು. ಸೊ ಆಮೇಲೆ ಎನಿ ಬರ್ಸ್ ಏನಾದರೂ ಇದ್ದರೆ, ಸುತ್ತಮುತ್ತ ಏನಾದರೂ ಬರ್ಸ್ಗಳು ಕ್ರಿಯೇಟ್ ಆದರೆ ಅದನ್ನು ಕೂಡ ತೆಗಿಬೋದು. ಸೊ ಆಫ್ಟರ್ ದಿಸ್ ಇಲ್ ಗೆಟ್ ಅ ನೀಟ್ ವಿ ಬಟ್ ಜಾಯಿಂಟ್ ಇನ್ 1G ಪೊಸಿಷನ್. You can practice lap joint in 1F position and T joint in 1F position. So 1G 1F ಏನು ಅಂತ ಕಮಿಂಗ್ ಸ್ಲೈಡ್ಸ್ ಗ್ಯಾಸ್ ವೆಲ್ಡಿಂಗಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಸೊ ಲ್ಯಾಪ್ ಜಾಯಿಂಟ್ ಅಂದರೆ ಒಂದ್ರ ಮೇಲೆ ಒಂದು ಕೂರಿಸೋದು. T ಜಾಯಿಂಟ್ ಅಂದರೆ ಒಂದು ವರ್ಕ್ ಪೀಸ್ ಮತ್ತು ಇನ್ನೊಂದು ವರ್ಕ್ ಪೀಸ್ನ T ಶೇಪಲ್ಲಿ ಜಾಯಿನ್ ಮಾಡೋದು, ಬೋತ್ ದ ಸೈಡ್ ಆರ್ ಒನ್ ಸೈಡ್. You can see here also it is having welding and here also it is having welding. So these are the components which you can weld from arc welding. So once you complete, this is the rubrics for lecturers. ಸೊ ಇಲ್ಲಿ ಅವ್ರು ಯಾವ ಥರ ಸೇಫ್ಟಿ ಅಥವಾ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ನ ಹಾಕಿದ್ದಾರೆ, ಸರಿಯಾಗಿ ಒಬೇ ಮಾಡಿದಾರಾ ಅನ್ನೋದ್ರ ಮೇಲೆ ಯು ಕ್ಯಾನ್ ಪ್ರೊವೈಡ್ ಅ ಮಾರ್ಕ್ಸ್. ಎಕ್ವಿಪ್ಮೆಂಟ್ಸ್ನ ಸರಿಯಾಗಿ ಸೆಟಪ್ ಮಾಡಿದಾರಾ, ಹ್ಯಾಂಡ್ಲಿಂಗ್ ಚೆನ್ನಾಗಿ ಮಾಡ್ತಿದ್ದಾರೆ ಅನ್ನೋದಕ್ಕೆ ಮಾರ್ಕ್ಸ್ ಕೊಡ್ಬೋದು. ವೆಲ್ಡಿಂಗ್ ಟೆಕ್ನಿಕ್ ಮತ್ತು ಆರ್ಕನ್ನು ಸರಿಯಾಗಿ ಕಂಟ್ರೋಲ್ ಮಾಡ್ತಿದ್ದಾರಾ, ಸರಿಯಾಗಿ ಕಂಟ್ರೋಲ್ ಆಗಿಲ್ಲ ಅಂದರೆ ಸ್ಪ್ಯಾಟರ್ ಆಗಿಬಿಡುತ್ತೆ, ಅದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಒನ್ಸ್ ದ ಜಾಯಿಂಟ್ ಇಸ್ ಕಂಪ್ಲೀಟ್, ಜಾಯಿಂಟ್ ಕ್ವಾಲಿಟಿನ ಚೆಕ್ ಮಾಡ್ಬೋದು. ಅದಾದಮೇಲೆ ಕ್ಲೀನ್ಲಿನೆಸ್ಸು ಮತ್ತು ವೆಲ್ಡಿಂಗ್ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಚೆಕ್ ಮಾಡಿ ಯು ಕ್ಯಾನ್ ಅವಾರ್ಡ್ ದ ಮಾರ್ಕ್ಸ್ ಫಾರ್ ಅ ಕ್ವಾಲಿಟೇಟಿವ್ ಅಸೆಸ್ಮೆಂಟ್. ಐ ಹೋಪ್ ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಲೀವ್ ಅ ಕಮೆಂಟ್. ಥ್ಯಾಂಕ್ ಯು.